ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ಭಕ್ತರನ್ನೆಲ್ಲ ಉದ್ಧರಿಸುವ ನೀನೇ ದೊರೆ ಭಕ್ತವತ್ಸಲ ನಾರಸಿಂಹ ವಿಠಲ ಹರೇ ಭಕ್ತರನ್ನೆಲ್ಲ ಉದ್ಧರಿಸುವ ನೀನೇ ದೊರೆ ಭಕ್ತವತ್ಸಲ ನಾರಸಿಂಹ ವಿಠಲ ಹರೇ ಭಕ್ತರನ್ನೆಲ್ಲ ಉದ್ಧರಿಸುವ ನೀನೇ ದೊರೆ ಭಕ್ತವತ್ಸಲ ನಾರಸಿಂಹ ವಿಠಲ ಹರೇ ಬಾರೋ ಬಾರೋ ಸರಿ ಮಪನಿ ಸರಿ ಬಾರೋ ಬಾರೋ ಸರಿ ನಿತ ಪನಿ ಮಪ ಬಾರೋ ಬಾರೋ ಪಾಂಡುರಂಗ ನೀನೇ ತೋರೋ ತೋರೋ ನಿನ್ನ ಮುಖವರು ಶ್ರೀಪತಿ ವಿಠಲ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ 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 ವಿಠಲ ಪಾಂಡುರಂಗ ಪುರಂದರದಾಸ ಪಾದಾರವಿಂದ ಗೋವಿಂದ ಇಲ್ಲಿ ಆಚಾರ್ಯ ಇದ್ದಾರೆ, ಎರಡು ಮಾತು ಹೇಳ್ಬೇಕು ಅಂತ ಕೇಳ್ಕೊತೀವಿ. ಮನ್ಮನೋಭೀಷ್ಟವರಂ ಸರ್ವಾಭೀಷ್ಟವರಪರಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಂ. ಪುರಂದರ ದಾಸರು ನಾರದರ ಅವತಾರ ಎಂಬುದಾಗಿ ನಾವು ವಿಶ್ವಾಸ ಇಟ್ಟಿದ್ದೇವೆ. ಅದು ಪ್ರಾಮಾಣಿಕವಾದದ್ದು ಹೌದಾಗಿದೆ. ನಾರದರು ಅವರ ಕೆಲಸ ಮುಖ್ಯವಾಗಿ ತಮ್ಮ ಜೀವನದಲ್ಲಿ ಯಾವುದೇ ಬೈಕೆಯನ್ನು ಇಷ್ಟಪಡದೆ ಕೇವಲ ತತ್ವಜ್ಞಾನವನ್ನು ಮನೆ ಮನೆಗೂ ಕೂಡ ಹರಿಸಲಿಕ್ಕೋಸ್ಕರವಾಗಿ ಅವರು ಹರಿಯ ಆಜ್ಞೆಯಿಂದ ಈ ಪ್ರಪಂಚಕ್ಕೆ ಬಂದವರು. ಅಕಸ್ಮಾತ್ ಏನಾದರೂ ಪುರಂದರದಾಸರು ಬಂದಿಲ್ಲ ಅಂತಾಗಿದ್ದರೆ ಈ ದಾಸಾಹಿತ್ಯ ಆಗಿರಬಹುದು ಅಥವಾ ಈ ಸಂಗೀತದ ಏನು ಕಾನ್ಸೆಪ್ಟ್ ನಾವು ಕೇಳ್ತಾ ಇದ್ದೇವೆ ಯಾವುದೂ ಕೂಡ ಇಲ್ಲ ಅಂತ. ಅವರು ನಾರದರು ಅಂದರೆ ಕೇವಲ ನಾವೆಲ್ಲ ಹೇಳ್ತೀವಲ್ಲ ನಾರದ ಬಂದ ಅಂತ ಹೇಳ್ತೀವಿ ನೋಡಿ, ಅಲ್ಲಿ ಇಲ್ಲಿ ಹೇಳೋದು ಅಂತ ಆ ರೀತಿ ನಾವು ತಿಳ್ಕೊಂಡಿದ್ದೇವೆ. ಆದರೆ ಅವರು ನಾರ ಅಂದರೆ ಭಗವಂತನ ಜ್ಞಾನಕ್ಕೆ ನಾರ ಅಂತ ಹೇಳ್ತಾರೆ. ಅದನ್ನು ಅಂದರೆ ಕೊಡುವವರು. ಪ್ರತಿಯೊಬ್ಬರ ಮನೆಯ ಮುಂದೆ ಕೂಡ ಈಗ ನಾವು ನಿಂತ್ಕೊಂಡು ಇಷ್ಟೊತ್ತು ನಿಂತ್ಕೊಳ್ತಾ ಇದ್ದಿಲ್ಲ, ಅವರೆಲ್ಲ ಬಂದು 5 ನಿಮಿಷ, ಎಷ್ಟೊತ್ತು 5 ನಿಮಿಷ ಅಂದರೆ ಹಾಲನ್ನು ಕರೆಯುವಾಗ ಗೋವಿಂದು ಹಾಲಿನ ಕೆಚ್ಚದಿಂದ ಪಾತ್ರೆಗೆ ಬಿಡುವಷ್ಟು ಕಾಲ ಒಂದು ಮನೆ ಮುಂದೆ ನಿಂತ್ಕೊಳ್ಳೋದು. ಅಷ್ಟರಲ್ಲಿ ಒಂದು ತತ್ವ ಹೇಳೋದು. ಆ ತತ್ವವನ್ನು ಕೇಳಲಿಕ್ಕೆ ಅವರು ಬಾಲ್ ತೆಗೆದು ಸ್ವಾಗತ ಮಾಡಿದ್ರು ಅಂದರೆ ಅವರು ಉದ್ಧಾರ ಆಗ್ತಾರೆ. ಎಷ್ಟೋ ಜನ ಬಾಗಿಲು ಕೂಡ ಹಾಕಿದ್ದು ಇದೆ. ಆಗ ಅವರೇನು ಹೇಳ್ತಾರೆ ಅಂದರೆ, ಚಿಲಕ ಅಲ್ಲಾಡ್ತಾ ಇದೆ, ನಾನು ಬಂದೆ ಅಂತ ಬಾಗಿಲು ಹಾಕಿದ್ದಾರೆ. ನಾನು ಬಂದಿದ್ದು ತತ್ವಜ್ಞಾನವನ್ನು ಪ್ರಚಾರ ಮಾಡಿ ಅಲ್ಲಿ ಮನೆ ಕಳಿಸ್ಲಿಕ್ಕೆ ಅಂತ ನಾನು ಬಂದಿದ್ದು. ಅವರು ಬಾಗಿಲು ಹಾಕಿದ್ರು ರಾಮಾಯಣ ಮಹಾಭಾರತ ಯಾವುದು ಬೇಡ ಅಂತ ಅವ್ರಿಗೆ ಅಭಿಪ್ರಾಯ. ಯಾಕೆ ಅಂದರೆ ಅವರು ಬಾಗಿಲು ಹಾಕಿದ್ದು ಯಾಕೆ ಅಂದರೆ ಅವರು ಮಾಡಬೇಕಂತ ಪಾಪ ಎಲ್ಲ ಆಚೆ ಬಂದುಬಿಡ್ತಾರ, ಬರಬಾರ್ದು, ಅಲ್ಲೇ ಇರಬೇಕು. ಅದಕ್ಕೋಸ್ಕರವಾಗಿ ಅವರು ಬಾಗಿಲು ಹಾಕಿದ್ದಾರೆ ಎಂಬುದಾಗಿ ಅವರು ಹಾಸ್ಯ ತಮಾಷೆ ತತ್ವಜ್ಞಾನ ಅದಲ್ಲದೆ ಒಳ್ಳೆಯ ಒಂದು ಅವರಿಗೆ ಬುದ್ಧಿ ಕೊಡುವಂಥ ರೀತಿಯಲ್ಲಿ ಅವರು ವ್ಯವಹಾರ ಮಾಡಿದ್ದಾರೆ. ಎಷ್ಟೋ ಜನ ಅವರು ಬೇಡಿಕೆ ಅಂತ ಬಂದು ಭಿಕ್ಷೆ ಬಂದರು ಅಂತ ಹೇಳಿಬಿಟ್ಟು ತಮಾಷೆ ಮಾಡಿ ಅವರ ರಾಗಿ ಬೇಳೆ ಅಥವಾ ಎಲ್ಲ ಏನು ಕೊಟ್ಟಿರ್ತಾರಲ್ಲ ಧಾನ್ಯಗಳು, ಅದರಲ್ಲಿ ಮಣ್ಣನ್ನು ತಂದು ಹಾಕಿದ್ದು ಕೂಡ ಎಷ್ಟೋ ಜನ ಮರಳು ಹಾಕಿದ್ದಾರೆ. ಆಗ ಅವರೇ ಹೇಳ್ತಾರೆ, ಮಕ್ಕಳ ಮನೆಯವರು ಅವರ ಭಕ್ತರು, ಅವ್ರು ಹೇಳ್ತಾರಂತೆ, ಇದೇನು ಸ್ವಾಮಿ ನಿಮ್ಮ
ತಿನ್ನತಕ್ಕಂಥ ಧಾನ್ಯದಲ್ಲಿ ಅವಳು ಕಲ್ಲು ಹಾಕಿರೋ ಧಾನ್ಯಗಳು ಹಾಕಿರೋ ಧಾನ್ಯಗಳ ಕಲ್ಲು ಮಾಡಿಬಿಡ್ತಾರ ಅಂತ ಕೇಳಿದ್ದಕ್ಕೆ ಎಷ್ಟು ದಿವಸ ಬರೀ ಹಾಗೆ ಕಳಿಸ್ಬಿಡ್ತಾ ಇದ್ರು. ಇವತ್ತು ಏನೋ ಒಂದು ಹಾಕಿಲ್ಲಲ್ಲ, ಹಾಕೋ ಬುದ್ಧಿ ಬಂತಲ್ಲ, ನಾಳೆ ಸರಿ ಹೋಗ್ತಾಳೆ ಹೋಗಿ ಅಂತ. ಆ ರೀತಿಯಾಗಿ ಅವರು ಪೂರ್ಣವಾಗಿ ಆ ಪರಮಾತ್ಮನನ್ನು ಅವರ ತತ್ವಜ್ಞಾನಕ್ಕೆ ಯೋಗ್ಯರಾಗಿದ್ದರೆ ಯಾವುದಾದ್ರೂ ರೀತಿಯಲ್ಲಿ ಜ್ಞಾನವನ್ನು ಕೊಟ್ಟು ಹೋಗ್ತಾರೆ. ಆ ಪುರಂದರದಾಸರ ವಿಶೇಷವಾದಕ್ಕಂಥ ಅನುಗ್ರಹದಿಂದಲೇ ಅವರ ಪ್ರತಿಬಿಂಬದಂತೆ ಇರತಕ್ಕಂಥ ಕನಕದಾಸರು ಅಷ್ಟೇ. ಅವರು ನೋಡಲಿಕ್ಕೆ ಜಾತಿ ಶೂದ್ರಾಗಿರ್ಬೋದು, ಆದರೂ ಕೂಡ ತತ್ವಜ್ಞಾನ ಅವರನ್ನು ಪಡೆಯುವುದರಲ್ಲಿ ಮಹಾ ಬುದ್ಧಿವಂತ ಅಲ್ಲದೇ ಇದ್ದರೂ ಕೂಡ ಒಳ್ಳೆಯ ಚಮತ್ಕಾರಿ ವ್ಯಕ್ತಿ. ಅವರ ಗ್ರಂಥಗಳಿಂದ ನಮ್ಗೆ ಗೊತ್ತಾಗುತ್ತೆ. ನಮಗೆ ಕನಕದಾಸರು ಅವರ ಜಾಡ ಆದ ಮೇಲೆ ದಾಸರು ಬಂದಿದ್ದಾರೆ, ಗೋಪಾಲದಾಸರು ಬಂದಿದ್ದಾರೆ, ಜಗನ್ನಾಥ ದಾಸರು ಬಂದು ಎಲ್ಲ ದಾಸರ ವರ್ಗರು ಕೂಡ ದಾಸರೊಂದು ಇಷ್ಟೇ. ನಾವು ಹೋಗಿ ಎಲ್ಲರ ಮನೆ ಮುಂದೆ ಕುಣಿಯೋದು, ನರ್ತನ ಮಾಡೋದು ಅಷ್ಟೇ. ಏನಿದೆ ಅರ್ಥ ಅಂದರೆ ನಾವು ಪರಮಾತ್ಮನ ದಾಸ ಅಂತ ಹೇಳೋದು. 37 ಗ್ರಂಥಗಳು ಅಂದರೂ ಒಂದೇ, ದಾಸ ಅಂದರೂ ಒಂದು. ಸಾ ಅಂದರೆ 7, 3 ಅಂದರೆ 37 ದಾಸ. ನಾವು ದಾಸ ಅಂದರೆ ಪುರಂದರದಾಸರ ಮನೆ ಆರಾಧನಾ ದಿವಸ ಮಾತ್ರ ದಾಸರ ಅಷ್ಟೇ ನಾವು. ಆದರೆ ಆಮೇಲೆ ಹೆಂಡತಿ ಮಕ್ಕಳ ದಾಸ. ಆದರೆ ಅವರು ಹಾಗಲ್ಲ. ದಾಸ ಅಂದರೆ ಹಿಂದಿನಿಂದ ಬರಬೇಕು. ಸದಾ ದಾಸ, ಸದಾ ದಾಸ, ಯಾವಾಗಲೂ ಭಗವಂತನ ದಾಸ ಆಗಿರಬೇಕು. ಅದಕ್ಕೆ ಅವರು ಸದಾಚಾರ ಸ್ಫೂರ್ತಿ ಅಂತ ಬರೆದಿದ್ದಾರೆ. ಸದಾಚಾರ ಅಂದರೆ ಏನು? ಯಾವಾಗಲೂ ಚಾರ ಅಂದರೆ ಸಂಚಾರ ಅಲ್ಲ, ದಾಸನಾಗಿರೋದು ಅಂತ. ಈ ಒಂದು ಅವರ ತತ್ವ ಏನಿದೆ ಅದನ್ನು ನಮ್ಮ ಶುಭ ಮತ್ತು ಸಂತೋಷ ಅವರು ನೀವೆಲ್ಲರೂ ಕೂಡ ಸೇರಿ ಅದನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ದೀರಿ ಅಂದರೆ ನಾವು ಕೂಡ ಅವರ ಅನುಗ್ರಹದಿಂದ ಅವರ ಸಂಪ್ರದಾಯ ಪ್ರವರ್ತಕರು ಎಂಬುದಾಗಿ ನಾವು ತಿಳಿಬಹುದು. ಅವರ ಅನುಗ್ರಹ ಇದ್ದರೆ ಮಾತ್ರ ಹೀಗೆಲ್ಲ ನಾವು ಬೀದಿ ಬರ್ತೀವಿ ಅಷ್ಟೇ. ಇಲ್ಲದೆ ಜಗಳಕ್ಕೆ ಬೀದಿ ನಿಂತ್ಕೊಂಡಿರ್ತೀವಿ. ಪರಮಾತ್ಮನ ತತ್ವವನ್ನು ಮನೆ ಹೇಳಲಿಕ್ಕೆ ಬರಬೇಕಾಗಿದ್ದ ಅವರ ಅನುಗ್ರಹನೇ ಇರಬೇಕು. ಎಲ್ಲರೂ ಕೂಡ ಅನುಗ್ರಹ ಇದೆ. ನಮ್ಮ ಶುಭ ಅವರು ಇದನ್ನು ಪೂರ್ಣವಾಗಿ ಈ ಪದ್ಮನಾಭ ನಗರವನ್ನೇ ಪೂರ್ಣವಾಗಿ ಪುರಂದರದಾಸರ ಒಂದು ಕ್ಷೇತ್ರವನ್ನಾಗಿ ಮಾಡಲಿಕ್ಕೆ ಅವರು ತೊಡಗಿದ್ದಾರೆ. ಅದಕ್ಕೆಲ್ಲ ದೇವರು ವಿಶೇಷವಾದ ಅನುಗ್ರಹ ಮಾಡಿ ನಾವು ಮಾಡತಕ್ಕಂಥ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ನಾವು ಪೂರ್ಣವಾದ ಸಂಪೂರ್ಣವಾದ ಬೆಂಬಲ ಕೆಲವೇ ಜನ ಹರಿಗಳು ಮಕ್ಕಳಿಗೆಲ್ಲ ವಿಶೇಷವಾಗಿ ಪುಷ್ಪವೃಷ್ಟಿ ಆಗ್ತಾ ಇದೆ. ದೇವರ ಅನುಗ್ರಹ.